ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮತ್ತೆ ಒಂದು ಚಿಕ್ಕ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಟೈಮ್ ಇಲ್ಲದೆ ಕಾರಣ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇವತ್ತು ನಮ್ಮ ಚಿಕ್ಕಪ್ಪನವ್ರು ಬರ್ತಾರೆ, ಹಂಗಾಗಿ ಅಡುಗೆ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಬಿಟ್ಟು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬರ್ತೀನಿ ಅಂತ ಹೇಳಿದರು, ಇಲ್ಲೇ ಇದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಬೇಗ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕುಂತ್ಕೊಂಡಿದ್ದೀನಿ. ಸೊ ಇನ್ನೇನಿಲ್ಲ, ಬಂದುಬಿಡ್ತಾರೆ ಸ್ವಲ್ಪ ಹೊತ್ತು, ಇಲ್ಲೇ ಹತ್ರ ಇದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲ, ನೀವು ಗಂಡ ಹೆಂಡತಿ ಕೊಡ್ಬೇಕು. ಅಲ್ಲ, ಗಂಡ ಹೆಂಡತಿ ಕೊಡ್ಬೇಕಲ್ಲ ಆಂಟಿ. ಅಶ್ಲೇ ಬಾಯ್ಲೆ, ಅಶ್ಲೇ ಬರ್ರಿ. ಫೋಟೋ ತೆಗಿಲಿ. ಅವ್ರು ನಮಗೆ ಬಟ್ಟೆ ಯಾಕೆ ಮಾಡ್ತಾಯಿದ್ದಾರೆ ಅಂತೇಳಿ ಅಂದ್ಕೊಳ್ತಾ ಇರ್ಬೋದು. ಯಾಕೆ ಮಾಡ್ತಾಯಿದ್ದಾರೆ ಅಂತಂದರೆ, ನಮ್ಮ ಚಿಕ್ಕಪ್ಪನ ಮಗ ಅಂದರೆ ನನಗೆ ತಪ್ಪ ಆಗಬೇಕಲ್ಲ, ಅವರ ಒಂದು ಮದುವೆ ಇದೆ. ಹಾಗಾಗಿ ಬಟ್ಟೆ ಕೊಟ್ಟು ಇನ್ವಿಟೇಷನ್ ಕೊಟ್ಟು ಮದುವೆಗೆ ಮನೆಗೆ ಕರೆಯೋಕ್ಕೆ ಬಂದಿದ್ದರು. ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಸೋದರತ್ತೆ ಮದುವೆ ಕರೆಯೋಕ್ಕೆ ಬಂದಿದ್ದರು. ಇಲ್ಲ ಬಾಯ್ ಎಲ್ಲ ನಾವು ಡ್ರೈವರ್. ಇದೆಲ್ಲ ನಿಮ್ದು ಗಾಡಿ? ಇದೆಲ್ಲ ಬಾಯ್ ಬಾಯ್. ವಸ್ತಾ ಮಸ್ತಾ. ಆಯ್ತಾಯ್ತು, ಬಾಯ್. ಹಾಂ, ಬರ್ತೀವಿ ಬಾಯ್. ಸೊ ನಮ್ಮ ತಮ್ಮನ ಮದುವೆ ಇದೆ, ಹಾಗಾಗಿ ಕಾರ್ಡ್ ಕೊಡೋಕ್ಕೆ ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ ಬಂದಿದ್ದು. ಇವಾಗ ಹೋದರು. ಸೊ ನಾನು ಡ್ಯೂಟಿ ರೆಡಿ ಆಗಿದ್ದೀನಿ. ಅಲ್ಲ, ಅಪರಂಜಿಕೆ ಹಾಕದಾಗ ಆ್ಯಕ್ಚುಲಿ ಸುಳ್ಳೆ ವೀಡಿಯೋ ಮಾಡ್ತಾಳೇನು, ಚಾ ಮಾಡ್ದಂಗೆ. ಈ ಕರೆಕ್ಟಾಗಿ ಮಾಡೋದು ಆ ಕಡೆ ಶೇನು. ಇದು ನೀದೇನೆ, ನಿನ್ನ ಫೇಸ್ ಕಂಡಂಗೆ ಕಾಣತ್ತದ. ಹಂಗೆ ಬೋರ್ ಆಗಿತ್ತು, ಗಾರ್ಡನ್ಗೆ ಹೋಗಿದ್ದೆ. ಸೊ ನನ್ನ ಮಕ್ಕಳು ಸಹ ಗಾರ್ಡನಲ್ಲಿ ಆಟ ಆಡ್ತಾಯಿದ್ರು. ಇದು ನಮ್ಮ ಮನೆ ಹತ್ರನೇ ಇರೋವಂತಹ ಒಂದು ಗಾರ್ಡನ್. ಹಾಗಾಗಿ ಡ್ಯೂಟಿ ಮಾಡುವ ಒಂದು ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ಗಾರ್ಡನ್ಗೆ ಹೋಗಿದ್ದೆ ನಾನು. ಸೊ ಆ್ಯಕ್ಚುಲಿ ಡೈಲಿ ವ್ಲಾಗ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಸೊ ಟೈಮ್ ಸಾಕಾಗ್ತಾಯಿಲ್ಲ, ಹಂಗಾಗಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇನ್ನೂ 1-2-3 ಪಕ್ಕ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಸೊ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಇವಾಗ ಹಾಕಿದ್ದೀನಿ. ಸೊ ನೋಡಿ ಈ ವಿಡಿಯೋನ. ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಚಿಕ್ಕದಿದೆ, ಅಂಥದ್ದೇನೂ ಇಲ್ಲ. ಅಂದ್ರೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಮುಖಾಂತರ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಾಯ್, ಲವ್ ಯು ಆಲ್.